ಒಟ್ಟಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಕಮಿಷನರ್ ಆದಂತ ಶಶಿಕುಮಾರ್ ಅವ್ರನ್ನ ಒಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ಸರ್, ಈಗ ಸುಜಾತಾ ಹಂಡಿ ಬಂಧನದ ವಿಚಾರದಲ್ಲಿ ಸರ್ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇರೋದು ತಮ್ಮ ಗಮನಕ್ಕೆ ಬಂದಿದೆ. 2 ವಿಡಿಯೋಗಳು ಬಂದಿದೆ ಸರ್. ಒಂದು ವ್ಯಾನ್ಗೆ ಹತ್ಸೋದು ಮತ್ತು ವ್ಯಾನ್ ಒಳಗಡೆ ಆಕೆ ವಿವಸ್ತ್ರವಾಗಿರೋದು. ಸರ್, ನನಗೆ ಬೇಕಾಗಿರೋ ಕ್ಲಾರಿಟಿ ಏನು ಅಂದ್ರೆ ಸರ್, ಆಕೆಯನ್ನ ಬಂಧಿಸುವ ಅಥವಾ ಆಕೆಯನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಬರುವಾಗ್ಲೇ ಆಕೆ ಬಟ್ಟೆ ಬಿಚ್ಚಿ ನಿಂತಿದ್ಲಾ? ಇಲ್ಲ ಮೇಡಮ್, ಆಕೆ ಮನೆಯಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಬಟ್ಟೆ ತೆಗ್ದಿರ್ಲಿಲ್ಲ. ಗಾಡಿ ಹತ್ತೋ ಸಂದರ್ಭದಲ್ಲಿ ಅರ್ಧಂಬರ್ಧ ಆಕೆ ಕಳ್ಸ್ಕೊಡುವಂತ ಪ್ರಯತ್ನ ಮಾಡಿದ್ದಾಳೆ. ಮತ್ತೆ ಗಾಡಿ ಒಳಗಡೆ ಹೋದ ತಕ್ಷಣ ಏಕಾಏಕಿ ತೆಗ್ದಿದ್ದಾಳೆ ಅನ್ನೋಂಥದ್ದು ನಮಗೆ ಸದ್ಯದ ಒಂದು ವಿಚಾರಣೆಯಲ್ಲಿ ಕಂಡು ಬಂದಿರುವಂತದ್ದು. ಇಷ್ಟಾಗಿಯೂ ಕೂಡ ಒಂದು ಸಮಗ್ರ ವಿಚಾರಣೆ ಮಾಡ್ಲಿಕ್ಕೆ ನಮ್ಮ DCP ಅವರಿಗೆ ಆದೇಶ ಮಾಡಿದ್ದೀನಿ. ಸಂಪೂರ್ಣ ಇಂಚಿಂಚು ಮಾಹಿತಿ ಏನಿದೆ ಅದನ್ನ ಒಂದು ವಿಚಾರಣೆಯಲ್ಲಿ ತೆಗೆಯಲಾಗುತ್ತೆ. ಸರ್, ಒಬ್ಬ ಹೆಣ್ಮಗಳನ್ನ ಅರೆಸ್ಟ್ ಮಾಡೋದಕ್ಕೆ ಇಷ್ಟು ದೊಡ್ಡ ಮಟ್ಟದ ಪೊಲೀಸರ ತಂಡವನ್ನ ಕಳಿಸೋದಕ್ಕೆ ಒಂದು ಕಾರಣ ಇರಬೇಕಲ್ಲ ಸರ್? ಈಗ ಜನರಲಿ ಈ ಲೇಡಿ ಈ ಹಿಂದೆ ಕೂಡ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ 3-4 ಪ್ರಕರಣಗಳು ದಾಖಲಾಗಿದೆ. ಬೇರೆ ಪೊಲೀಸ್ ಠಾಣೆಗಳಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಮತ್ತೆ ಈಕೆದು ಸ್ವಲ್ಪ ಈ ತರ ಏನಾದ್ರು ಅರೆಸ್ಟ್ ಅಥವಾ ಈಕೆಗೆ ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ಈ ತರ ನ್ಯೂಸಸ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದ್ರ ಮಾಹಿತಿ ಇದ್ದಿದ್ರಿಂದಾನೆ ನಮ್ಮ ತನಿಖಾಧಿಕಾರಿ ಕೇಶವಾಪುರ ಪೊಲೀಸ್ ಠಾಣೆ ಅಷ್ಟೇ ಅಲ್ಲದೆ ಮಹಿಳಾ ಪೊಲೀಸ್ ಠಾಣೆಯ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು ತಗೊಂಡೋಗಿ ಆಕೆಯನ್ನು ವಶಕ್ಕೆ ತಗೊಳ್ಳುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಈ ಹಿಂದೆನೂ ಕೂಡ ಆಕೆ ಬಹಳಷ್ಟು ಬಾರಿ ಬಂಧನಕ್ಕೆ ಒಳಪಟ್ಟಿದ್ರು. ಆ ಬಂಧನಕ್ಕೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಇದೇ ರೀತಿ ವಿವಸ್ತ್ರವಾಗಿ ರಿಜಿಡ್ ಆಗಿ ಬಿಹೇವ್ ಮಾಡಿದಂತಹ ಇತಿಹಾಸ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ? ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಅಲ್ಲಿ ತನಿಖಾಧಿಕಾರಿ ಈಕೆನ ಈ ಸರಿ ಅರೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಆಕೆ ಮತ್ತೆ ಆಕೆ ಕುಟುಂಬ ಸದಸ್ಯರು ಮತ್ತೆ ಇತರ ಸುತ್ತಮುತ್ತಲದವ್ರನ್ನೆಲ್ಲ ಸೇರಿಸ್ಬಿಟ್ಟು ಈ ತರ ಪೊಲೀಸ್ ಅರೆಸ್ಟ್ ಮಾಡುವಂತ ಪ್ರೋಸೆಸ್ ನ ಅವಾಯ್ಡ್ ಮಾಡ್ತಾಳೆ ಮತ್ತೆ ಈ ತರ ಏನಾದ್ರು ಫ್ರಿಕ್ಷನ್ ಕ್ರಿಯೇಟ್ ಮಾಡ್ತಾರೆ ಅಂತ ಸ್ವಲ್ಪ ಮಹಿಳಾ ಸಿಬ್ಬಂದಿಗಳನ್ನ ಹೆಚ್ಚಿಗೆ ತಗೊಂಡೋಗಿದ್ದು. ಓಕೆ, ಬೇಸಿಕಲಿ ಈ ಪರ್ಟಿಕ್ಯುಲರ್ ಪ್ರಕರಣ ಏನ್ ಸರ್? ಯಾವ ಕಾರಣಕ್ಕೆ ತಾವು ಬಂಧನಕ್ಕೆ ಒಳಪಡಿಸಿದ್ದೀರಿ ಆಕೆಯನ್ನ? ಯಾವ ದೂರಿನ ಮೇಲೆ? ಜನವರಿ 1ನೇ ತಾರೀಕು ಒಂದು ಸರ್ವೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರಲ್ಲಿ ಗೊಂದಲ ಆಗಿ ಗಲಾಟೆ ಆಗಿ ಮುಂದುವರಿಯುತ್ತೆ ಮೇಡಮ್. ಅದ್ರ ಬೇಸಿಸ್ ಮೇಲೆ 3 ಕೇಸಸ್ ರಿಪೋರ್ಟ್ ಆಗುತ್ತೆ. ಒನ್ ಆಫ್ ದಿ ಕೇಸಸ್ ಅಲ್ಲಿ ತೀವ್ರತೆ ಜಾಸ್ತಿ ಇತ್ತು. ಆಕೆ ಒಬ್ಬನಿಗೆ ಹಲ್ಲೆ ಮಾಡಿದ್ದು ಮತ್ತೆ ಇನ್ನೊಬ್ಬರು ಲೇಡಿಗೆ ಅವಳ ಜೊತೆ ಸ್ವಲ್ಪ ಹಲ್ಲೆ ಮಾಡಿದ್ರ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡೋದು ಅವಶ್ಯಕತೆ ಇದೆ ಅಂತಂದು ತನಿಖಾಧಿಕಾರಿ ನಿರ್ಣಯ ಮಾಡಿ ಆನಂತರ ಅರೆಸ್ಟ್ ಮಾಡ್ಲಿಕ್ಕೆ ಮುಂದಿದೆ. ಓಕೆ ಸರ್, ಈಗ ಈ ವಿಡಿಯೋಗಳು ಮಾಡ್ಕೊಂಡಿದ್ಯಾರು ಸರ್? ಇದು ಎಕ್ಸಾಕ್ಟ್ಲಿ ಅದನ್ನ ಒಂದು ಪ್ರತ್ಯೇಕ ಪ್ರಕರಣ ನಾವು ದಾಖಲು ಮಾಡ್ಕೊಂಡಿದ್ವಿ. ಯಾಕಂದ್ರೆ ಇದು ಮಹಿಳೆ ಇರ್ಲಿ, ಆರೋಪಿತ ಮಹಿಳೆ ಯಾರೇ ಇರ್ಲಿ, ಈ ತರ ವಿಡಿಯೋ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅದನ್ನ ಸರ್ಕ್ಯುಲೇಟ್ ಮಾಡುವಂತ ತಪ್ಪಾಗುತ್ತೆ. ಯಾರೇ ಮಾಡಿದ್ರು ಅದನ್ನ ಯಾರು ಮಾಡಿದ್ರು ಮತ್ತೆ ಯಾರು ಸರ್ಕ್ಯುಲೇಟ್ ಮಾಡಿದ್ರು ಅನ್ನೋದು ಒಂದು ಪ್ರತ್ಯೇಕ ಸೋಮೋಟೋ ಕೇಸ್ ತಗೊಂಡು ನಾವು FIR ಮಾಡ್ಕೊಂಡಿದ್ದೀವಿ. ಅದ್ರ ಮೇಲೆ ನಾವು ಮತ್ತೆ ಫರ್ದರ್ ತನಿಖೆಯನ್ನ ಮಾಡ್ಲಾಗುತ್ತೆ. ಸರ್, ಈ ಒಂದು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ರಾಜಕೀಯ ಇಷ್ಟು ದ್ವೇಷಮಯವಾಗಿ ಇಷ್ಟು ವೈಷಮ್ಯಕ್ಕೆ ತಿರುಗಿ ಒಬ್ಬರ ಮೇಲೆ ಒಬ್ರು ಹಲ್ಲೆ ಮಾಡುವಷ್ಟು, ಒಬ್ಬರುಗಳ ಮೇಲೆ ಒಬ್ರು ಕೇಸ್ ಹಾಕುವಷ್ಟು ಇಷ್ಟು ಒಂದು ರೀತಿ ತುಂಬಾ ಒಂದು ದ್ವೇಷಮಯ ವಾತಾವರಣ ನಿರ್ಮಾಣ ಆಗಿದೆ ಅಂದ್ರೆ ನಂಗೆ ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ ಸರ್. ಅಲ್ಲ, ಇದರಲ್ಲಿ ಏನಂದ್ರೆ 2 ಗುಂಪುಗಳ ನಡುವೆ ಆಗಿರೋ ಸಂಘರ್ಷ ಅಂತ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಯಾವ್ದಾದ್ರು ಪಕ್ಷದ ನಡುವೆ ಇದ್ರೆ ಅದು ಅವರವರ ವೈಯಕ್ತಿಕ ವಿಚಾರ. ನಮಗೆ ಪೊಲೀಸ್ ಇಲಾಖೆ ವತಿಯಿಂದ ನಾವು ಇದೊಂದು ಪ್ರಕರಣದ ರೀತಿಯಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಮೇಡಮ್. ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಕೊಟ್ಟಿದ್ದಾರೆ ದೂರು ಅನ್ನೋ ಕಾರಣಕ್ಕೆ ಪೊಲೀಸರು ಇಷ್ಟು ದೊಡ್ಡ ಮಟ್ಟದಲ್ಲಿ ವರ್ತನೆ ಮಾಡ್ತಾರೆ ಅಂತ ಬಿಜೆಪಿ ಅವರು ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗೆ ನೀವು ಉತ್ತರ ಕೊಡಬೇಕಾಗಿಲ್ಲ ಸರ್. ಬಟ್ ಆ ರೀತಿ ಬಿಂಬಿಸಲಾಗ್ತಾ ಇದೆ. ಯಾಕೆಂದ್ರೆ ನಾವು ಶಶಿಕುಮಾರ್ ಅವ್ರನ್ನ ನೋಡಿದ್ದೀವಿ, ಅವರ ಕಾರ್ಯವೈಖರಿಯನ್ನ ನಾವು ನೋಡಿದ್ದೀವಿ. ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಕೊಟ್ಟಿರೋ ದೂರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಪಂದನೆ ಮಾಡಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ಇಮೇಜ್ ಬಿಲ್ಡ್ ಮಾಡುವಂತಹ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳು ಹೊರಗಡೆ ಬರ್ತಾ ಇರೋದ್ರಿಂದ ತಾವಿದಕ್ಕೆ ಏನಾದ್ರು ರಿಯಾಕ್ಟ್ ಮಾಡ್ತೀರಾ ಸರ್? ಅಲ್ಲ, ಇದರಲ್ಲಿ 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ತಾವ್ ಹೇಳ್ದಂಗೆ ಕಾಂಗ್ರೆಸ್ ಕಾರ್ಪೊರೇಟರ್ ಅವರು ನೀಡಿರೋದು ಒಂದು ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ಆದ್ರೆ ನಾವು ಅರೆಸ್ಟ್ ಮಾಡಿರುವಂತದ್ದು ಆ ಕೇಸಲ್ಲ. ಅಲ್ಲಿ ಸ್ಥಳೀಯರೊಬ್ಬರ ಮೇಲೆ ಈಕೆ ಮತ್ತೆ ಈಕೆ ಜೊತೆ ಇದ್ದಂತವ್ರು ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ನಾವು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರೋದು ಮೇಡಮ್. ಆ ಪ್ರಕರಣದಲ್ಲಿ ಈಕೆನ ಅರೆಸ್ಟ್ ಮಾಡಿರುವಂತದ್ದು. ಸರ್, ಈಗ ಆಕೆಯನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆಯಾ ಸರ್? ಹೌದು, 5ನೇ ತಾರೀಕೆ ಮಾಡಿದ್ದಾರೆ ಮೇಡಮ್. ಓಕೆ, ಆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಆಕೆ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಸ್ವಲ್ಪ ಕೆಟ್ಟದಾಗಿ ವರ್ತನೆ ಮಾಡಿದ್ಲು ಅನ್ನುವಂತಹ ರೀಸನ್ಸ್ ಅನ್ನ ಕೋಟ್ ಮಾಡಲಾಗಿದೆ ಅಂತ ಕೇಳಲ್ಪಟ್ಟೆ ಸರ್. ಸೊ ಪೊಲೀಸ್ ಸ್ಟೇಷನ್ ಅಲ್ಲೂ ಆಕೆಯ ಬಿಹೇವಿಯರ್ ಬಗ್ಗೆ ಏನಾದರೂ ಹೇಳ್ಬೋದಾ ತಾವು? ಇಲ್ಲ, ಅದೆಲ್ಲ ಒಂದು ಸಮಗ್ರ ವಿಚಾರಣಾ ವರದಿಯನ್ನು ನಮ್ಮ DCP ಕಡೆಯಿಂದ ಪಡ್ಕೋತಾ ಇದೀನಿ ಮೇಡಮ್.
ಈಗ ಏನಾಗುತ್ತೆ, ನಮ್ಮಲ್ಲಿ ಲಭ್ಯ ಮಾಹಿತಿ ಯಾವ್ದಾದ್ರು ಈ ತರ ಘಟನೆ ನಡೆದಂತ ಸಂದರ್ಭದಲ್ಲಿ ಆ ಅವೈಲಬಲ್ ಇನ್ಫಾರ್ಮೇಶನ್ ಮೇಲೆ ನಾವು ಇಮಿಡಿಯೇಟ್ ಆಗಿ ಕೆಲವು ವಿಷಯಗಳ ಬಗ್ಗೆ ರಿಯಾಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಗೊಂದಲ ಮುಂದುವರಿಯುವಂಥದ್ದು ಅದೆಲ್ಲ ಸಾಧ್ಯತೆ ಇರುತ್ತೆ. ಅಷ್ಟಾಗಿಯೂ ಕೂಡ ಈಗ ಆಲ್ ಸೆಡ್ ಅಂಡ್ ಡನ್ ಆರೋಪಿತ ಮಹಿಳೆ ಇರ್ಬೋದು ಅಥವಾ ಯಾವುದೇ ಮಹಿಳೆ ಇದ್ರು ಆ ತರ ಒಂದು ಘಟನೆ ಆಗಿದೆ ಅಂತಂದ್ರೆ ಅದ್ರದ್ದೊಂದು ಸಮಗ್ರ ವಿಚಾರಣೆಯನ್ನ ಮಾಡ್ಬೇಕಾಗತ್ತೆ. ಹಂಗಾಗಿ ನಮ್ಮ ಹಿರಿಯ ಅಧಿಕಾರಿಯೊಬ್ರು DCP ಲಾ ಅಂಡ್ ಆರ್ಡರ್ IPS ಆಫೀಸರ್ ಇದ್ದಾರೆ, ಅವರು ಮಾನಂದ್ ನಂದಗಾವಿ ಅಂತ, ಅವ್ರಿಗೆ ಹಚ್ಚಿಬಿಟ್ಟು 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಈ ಸಮಗ್ರ ಬೆಳವಣಿಗೆಗಳು ಏನಾಯ್ತು, ಯಾವ ಹಿನ್ನೆಲೆಯಲ್ಲಿ ಯಾಕೆ ಅರೆಸ್ಟ್ ಆಯ್ತು, ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಏನಾಯ್ತು, ಮತ್ತೆ 1ನೇ ತಾರೀಕು ಆದಂತ ಘಟನೆ ಏನು, ಇದೆಲ್ಲ ಸಮಗ್ರ ವಿಚಾರಣಾ ವರದಿಯನ್ನು ಒಂದು ಸಲ್ಲಿಸಲಿಕ್ಕೆ ನಾನು DCP ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಒಂದು ಹೆಣ್ಣಿನ ಮಾನ ಗೌರವ ಕಾಪಾಡಬೇಕಾಗಿರೋದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಆದರೆ ಪೊಲೀಸರ ವ್ಯಾನ್ನಲ್ಲಿ ಯಾರೋ ಒಬ್ರು ವಿಡಿಯೋ ಮಾಡ್ತಾರೆ, ಆ ವಿಡಿಯೋನ ಸರ್ಕ್ಯುಲೇಟ್ ಮಾಡ್ತಾರೆ ಅಂತಂದರೆ ಸರ್, ಇದು ಡೆಫಿನೆಟ್ಲಿ ಇದು ಮಾನಾಪಹರಣ ಆಗುತ್ತೆ ಸರ್. ಸೊ ಪೊಲೀಸ್ ವ್ಯಾನಲ್ಲಿ ಥರ್ಡ್ ಪರ್ಸನ್ ಹೆಂಗೆ ಸರ್ ವಿಡಿಯೋ ಮಾಡೋಕ್ಕಾಗತ್ತೆ? ಇಲ್ಲ, ಅದರಲ್ಲಿ ಏನಾಗಿದೆ ಮೇಡಮ್, ಅವತ್ತು ಈಚೆನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಯಾರು ರೆಸಿಸ್ಟ್ ಮಾಡಿದ್ರು ಮತ್ತೆ ಬೇರೆ ಬೇರೆ ಇನ್ನೂ ಒಂದಷ್ಟು 2-3 ವಶಕ್ಕೆ ತಗೊಂಡಿದ್ದಾರೆ ಅವತ್ತು. ಆಮೇಲೆ ನಂತರ ವಿಚಾರಣೆ ಮಾಡಿದ್ದಾರೆ. ಅದರಲ್ಲಿ ಯಾರು ಎಕ್ಸಾಕ್ಟ್ಲಿ ಈ ವಿಡಿಯೋ ಮಾಡಿದ್ದಾರೆ ಅನ್ನೋಂಥದ್ದು ನಾವಿನ್ನು ಪತ್ತೆ ಮಾಡಬೇಕಾಗಿದೆ. ಬಟ್ ಈ ವಿಡಿಯೋ ಮಾಡಿದ ಮೇಲೂ ಕೂಡ ಇದನ್ನು ಸರ್ಕ್ಯುಲೇಟ್ ಮಾಡಿದ್ದು ಪಬ್ಲಿಕ್ ಡೊಮೈನಲ್ಲಿ ಈ ವಿಡಿಯೋನ ಬಿಡೋದು, ಇದು ನಿಜಕ್ಕೂ ಕೂಡ ಆ ಹೆಣ್ಮಗಳ ಘನತೆಗೆ ಧಕ್ಕೆ ತರುವಂತಹ ವಿಚಾರ ಸರ್. ಆ ವಿಚಾರದಲ್ಲೂ ಕೂಡ ತಾವು ಕೇಸ್ ಹಾಕಿ ಅಂತವ್ರನ್ನ ಒದ್ದು ಒಳಗಾಕ್ಬೇಕು ಸರ್. ಇಲ್ಲ, ಅದೊಂದು ಸೋಮೋಟ ಪ್ರಕರಣ ದಾಖಲು ಮಾಡ್ಕೊಂಡಿದೀವಿ ನಾವು. ಯಾರು ಅದನ್ನ ರೆಕಾರ್ಡ್ ಮಾಡಿದ್ದು, ಈಗ ಎಲ್ಲಾದ್ರೂ ಪೊಲೀಸ್ ಎಕ್ಸೆಸಸ್ ಆಗಿದೆ ಅಂತಂದಾಗ ಅದು ರೆಕಾರ್ಡ್ ಮಾಡ್ಕೊಳ್ಳುವಂಥದ್ದು ಸಾಕ್ಷಿಯಾಗಿ ಅದು ಅಕ್ಸೆಪ್ಟಬಲ್. ಅದನ್ನ ಸರ್ಕ್ಯುಲೇಟ್ ಮಾಡುವಂಥದ್ದು ಆದಾಗ ಅದು ಅಫೆನ್ಸ್ ಆಗುತ್ತೆ. ಹಂಗಾಗಿ ಒಂದು ಸೋಮೋಟ ಕೇಸ್ ತಗೊಂಡಿದ್ದೀವಿ. ಬಟ್ ನನ್ನ ಒಂದು ಅಭಿಪ್ರಾಯ ಸರ್, ಪೊಲೀಸರು ಇನ್ನಷ್ಟು ಜನಸ್ನೇಹಿ ಆದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಸರ್. ಅಲ್ಲ, ಖಂಡಿತ ಮೇಡಮ್. ಈಗ ನೋಡಿ, ಆ ಒಂದು ಪ್ರಕರಣದಲ್ಲಿ ಜನರಲಿ ಈ ತರ ಮಹಿಳೆಯನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ನಾವು ಡೇ ಲೈಟ್ ಅಲ್ಲಿ ಮಾಡ್ಬೇಕಾಗತ್ತೆ, ಬಿಟ್ವೀನ್ ಮಾರ್ನಿಂಗ್ 6 to ಈವ್ನಿಂಗ್ 6 ಮಾಡ್ಬೇಕಾಗತ್ತೆ, ಮಹಿಳಾ ಸಿಬ್ಬಂದಿಗಳನ್ನ ತಗೊಂಡು ಹೋಗ್ಬೇಕಾಗತ್ತೆ. ಈಗ ಕಾನೂನು ಸುವ್ಯವಸ್ಥೆ ಸಮಸ್ಯೆಯಲ್ಲಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ವಶಕ್ಕೆ ತಗೊಳ್ಬೇಕಾದ್ರೆ ಅವ್ರ ನೆಲದಲ್ಲಿ ಬಿದ್ದೋಳೋದು, ಒದ್ದಾಡೋದು, ರೆಸಿಸ್ಟ್ ಮಾಡೋದು ಅದೆಲ್ಲ ಆಗುತ್ತೆ. ಇದೊಂದು ಇಟ್ ಇಸ್ ಎ ಕ್ಲಿಯರ್ ಕ್ರಿಮಿನಲ್ ಕೇಸ್. ಒಂದು ಕೇಸಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತಂದಾಗ ಅವರು ಸಹಕರಿಸಬೇಕಾಗತ್ತೆ, ಮತ್ತೆ ಅವ್ರದ್ದು ಏನೇ ಆಕ್ಷೇಪಗಳಿದ್ರು ಥ್ರೂ ಪ್ರಾಪರ್ ಚಾನಲ್ ಅದನ್ನ ಅಪ್ರೋಚ್ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ಈ ಹೋಲ್ ಇನ್ಸಿಡೆಂಟ್ ಆಗಿರುವಂತದ್ದು ಇನ್ನೂ ಕೂಲಂಕುಷವಾಗಿ ಇಂಚಿಂಚು ವಿಚಾರಣೆಯನ್ನ ಮಾಡಿ ಇದರಲ್ಲಿ ಅಕಸ್ಮಾತ್ ಏನಾದ್ರು ಯಾರ್ದಾದ್ರು ಲೋಪ ಎಸಗಿದ್ದಾರೆ ಅನ್ನೋಂಥದ್ದು ಕಂಡು ಬಂದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ಳಿಕ್ಕೆ ಕೂಡ ಸಿದ್ಧರಿದ್ದೇವೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಶಶಿಕುಮಾರ್.